ಸುರ್ಜೇವಾಲರೊಂದಿಗೆ ಸಭೆ ಮುಗಿಸಿ ಈಗ ತಾನೇ ಮಾಗಡಿ ಬಾಲಕೃಷ್ಣ ಅವರು ಬಂದಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಈಗ ತಾನೇ ಸುರ್ಜೇವಾಲರೊಂದಿಗೆ ಸಭೆಯನ್ನು ಮುಗಿಸಿ ಬಂದಿದ್ದೀರಿ, ಏನೆಲ್ಲ ಚರ್ಚೆಗಳಾಯಿತು, ಯಾವೆಲ್ಲ ವಿಚಾರವನ್ನು ಅವ್ರು ಕೇಳಿದ್ರು ತಮ್ಮಲ್ಲಿ? ಏನೇನು ಚರ್ಚೆ? ನಾನು ಹೇಳಿದೆ, ನಾನು ಪೊಲಿಟಿಕಲ್ ಚರ್ಚೆ ಇಲ್ಲ, ಕ್ಷೇತ್ರದ ಅಭಿವೃದ್ಧಿ ಚರ್ಚೆ ಆಯಿತು, ಪಕ್ಷ ಸಂಘಟನೆ ಚರ್ಚೆ ಆಯಿತು, ನಾಮಿನೇಷನ್ ಚರ್ಚೆ ಆಯಿತು, ಇಷ್ಟು ಬಿಟ್ಟರೆ ಇನ್ನೇನು ಚರ್ಚೆ ಆಗಿಲ್ಲ. ಸರಲ್ಲ, ಯಾಕಂತಂದರೆ ಈಗಾಗಲೇ ನಿಮ್ಮದು ಜಿಲ್ಲೆಯ ಶಾಸಕರಾಗಿರ್ತಕ್ಕಂಥ ಇಕ್ಬಾಲ್ ಹುಸೇನ್ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಬದಲಾವಣೆ ಬಯಸ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ 100ಕ್ಕೂ ಹೆಚ್ಚು ಜನ ಶಾಸಕರಿದ್ದಾರೆ ಅನ್ನುವಂಥದ್ದು. ಅದು ಅಂಥ ಒಂದು ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ತಾವೀಗ ಸುರ್ಜೇವಾಲ ಅವರಿಂದ ಸಭೆ ಮಾಡಿದಿರಿ, ಇನ್ನು ಸಭೆಯಲ್ಲಿಯೂ ಕೂಡ ಇದ್ರ ಚರ್ಚೆ ಆಯಿತಾ? ಅವ್ರು ಏನಾದ್ರು ಕೇಳಿದ್ರಾ ಈ ಥರ ಬದಲಾವಣೆ ಬಗ್ಗೆ? ಪೊಲಿಟಿಕಲ್ ಚರ್ಚೆ ಆಗಲೇ ಇಲ್ಲ, ಬಟ್ ಯಾರು ಕೂಡ ಚರ್ಚೆಗಳನ್ನ ಮಾಡಬಾರ್ದು, ಅದಕ್ಕೆ ಮಾಡಲಿಕ್ಕೆ ಒಂದು ವೇದಿಕೆ ಇದೆ, ಜೊತೆಗೆ ಹೈಕಮಾಂಡ್ ಇದೆ, ಅಲ್ಲಿ ಚರ್ಚೆ ಮಾಡಬೇಕು. ಅದನ್ನು ಆದಿ ಬೀದಿಗಳಲ್ಲಿ ಚರ್ಚೆ ಮಾಡೋದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಸುರ್ಜೇವಾಲ ಅವರು ರಾಜ್ಯಕ್ಕೆ ಬರೋದಕ್ಕೆ ಪ್ರಮುಖ ಕಾರಣ ರಾಜು ಕಾಗೆ ಮತ್ತು B.R. ಪಾಟೀಲ್ ಅವರ ಹೇಳಿಕೆ. ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಕೇಳುವಂಥದ್ದು ಏನಾದರೂ ಆಯಿತಾ? ತಮ್ಮಲ್ಲೂ ಕೂಡ ಆ ಥರದ ಸನ್ನಿವೇಶಗಳೇನು ಉದ್ಭವವಾಗಿತ್ತು ಅನ್ನುವಂಥ ರೀತಿಯಲ್ಲಿ ಏನಾದರೂ ಪ್ರಶ್ನೆ ಮಾಡಿದ್ರೆ ಹೇಗೆ ಅಂತ? ಅವರು ನಮ್ಮ ಕಷ್ಟ ಕೇಳಕ್ಕೆ ಬಂದವ್ರೆ, ಅವರಿಬ್ಬರು ಹೇಳಿದ್ಕೆ ಬಂದವ್ರೆ ಅಂತಕ್ಕಂಥ ಅಭಿಪ್ರಾಯ ಬೇಡ. ಜನರಲ್ ಆಗಿ ಅವರು ಒಬ್ಬರು ಹೈಕಮಾಂಡಿಂದ ಅವರು ನಮ್ಮ ಸ್ಟೇಟ್ನ ಅವರು ಉಸ್ತುವಾರಿ ಇರೋದ್ರಿಂದ ಅವ್ರು ಬಂದು ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಕೂಡ ಕೇಳಿ ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅನುದಾನದ ವಿಚಾರವಾಗಿ ಸಾಕಷ್ಟು ಜನ ಶಾಸಕರುಗಳು ಅಸಮಾಧಾನವನ್ನು ಹೊರಹಾಕ್ತಾ ಇದ್ರು, ತಮಗೂ ಒಂದು ಅಸಮಾಧಾನ ಇತ್ತು, ಅದೇನಾದ್ರು ಅಲ್ಲಿ ಇಡುವಂಥ ಕೆಲಸಗಳನ್ನು ಮಾಡಿದ್ರೆ ಸುರ್ಜೇವಾಲ ಅವರ ಮುಂದೆ? ಯಾವ ಅಸಮಾಧಾನ ಇಲ್ಲ ಗುರು, ಸಣ್ಣ ಪುಟ್ಟ ಅಸಮಾಧಾನ ಇರ್ತದೆ ಗುರು, ಅದನ್ನೆಲ್ಲ ಬೀದಿಲಿ ನಿಂತ್ಕೊಂಡು ಹೇಳೋಕ್ಕಾಗಲ್ಲ ಗುರು. ಅದೆಲ್ಲ ನಾವು ನಮ್ಮ ಹೈಕಮಾಂಡ್ ಹತ್ರ, ನಮ್ಮ ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ ಬಗೆಹರಿಸ್ಕೊತೀವಿ. ಡಿ.ಕೆ. ಶಿವಕುಮಾರ್ ಅವರು CM ಆಗಬೇಕು ಅನ್ನೋಂಥ ಬಯಕೆಯನ್ನು ತಾವು ಕೂಡ ವ್ಯಕ್ತಪಡಿಸಿದರೆ, ಆದರೆ DCM ಅವರು ಇವತ್ತು ಹೇಳಿದ್ದಾರೆ ನೋಟಿಸ್ ಇಶ್ಯೂ ಮಾಡ್ತೇನೆ ಈ ರೀತಿ ಹೇಳಿಕೆಗಳಿಗೆ ಅಂತ ಹೇಳ್ತಿದ್ದಾರೆ. ನೀವೇ ಹೇಳ್ತಾ ಇದ್ದೀರಾ ನೋಟಿಸ್ ಕೊಡ್ತಾರೆ ಅಂತ, ಅದ್ರ ಬಗ್ಗೆ ನೀವು ಇನ್ನೂ ಕೇಳಕ್ಕೆ ಹೋಗಬೇಡಿ. ಇನ್ನು ನೋಟಿಸ್ ಕೊಟ್ಟು ನಮ್ಮನ್ನು ಸಸ್ಪೆಂಡ್ ಮಾಡಬೇಕು ಅಂತ ಮಾಡಿದ್ದೀರಾ ನೀವು, ಇನ್ನೇನು ಕೇಳಬೇಡಿ ಇದ್ರ ವಿಚಾರನ. ಇದಿಷ್ಟು ಮಾಗಡಿ ಬಾಲಕೃಷ್ಣ ಅವರು ಹೇಳ್ತಿರ್ತಕ್ಕಂಥ ಮಾತು. ಕ್ಯಾಮರಾ ಪರ್ಸನ್ ಶ್ರೀನಿವಾಸ್ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಸುರ್ಜೇವಾಲರೊಂದಿಗೆ ಸಭೆ ಮುಗಿಸಿ ಈಗ ತಾನೇ ಮಾಗಡಿ ಬಾಲಕೃಷ್ಣ ಅವರು ಬಂದಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಈಗ ತಾನೇ ಸುರ್ಜೇವಾಲರೊಂದಿಗೆ ಸಭೆಯನ್ನು ಮುಗಿಸಿ ಬಂದಿದ್ದೀರಿ, ಏನೆಲ್ಲ ಚರ್ಚೆಗಳಾಯಿತು, ಯಾವೆಲ್ಲ ವಿಚಾರವನ್ನು ಅವ್ರು ಕೇಳಿದ್ರು ತಮ್ಮಲ್ಲಿ? ಏನೇನು ಚರ್ಚೆ? ನಾನು ಹೇಳಿದೆ, ನಾನು ಪೊಲಿಟಿಕಲ್ ಚರ್ಚೆ ಇಲ್ಲ, ಕ್ಷೇತ್ರದ ಅಭಿವೃದ್ಧಿ ಚರ್ಚೆ ಆಯಿತು, ಪಕ್ಷ ಸಂಘಟನೆ ಚರ್ಚೆ ಆಯಿತು, ನಾಮಿನೇಷನ್ ಚರ್ಚೆ ಆಯಿತು, ಇಷ್ಟು ಬಿಟ್ಟರೆ ಇನ್ನೇನು ಚರ್ಚೆ ಆಗಿಲ್ಲ. ಸರಲ್ಲ, ಯಾಕಂತಂದರೆ ಈಗಾಗಲೇ ನಿಮ್ಮದು ಜಿಲ್ಲೆಯ ಶಾಸಕರಾಗಿರ್ತಕ್ಕಂಥ ಇಕ್ಬಾಲ್ ಹುಸೇನ್ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಬದಲಾವಣೆ ಬಯಸ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ 100ಕ್ಕೂ ಹೆಚ್ಚು ಜನ ಶಾಸಕರಿದ್ದಾರೆ ಅನ್ನುವಂಥದ್ದು. ಅದು ಅಂಥ ಒಂದು ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ತಾವೀಗ ಸುರ್ಜೇವಾಲ ಅವರಿಂದ ಸಭೆ ಮಾಡಿದಿರಿ, ಇನ್ನು ಸಭೆಯಲ್ಲಿಯೂ ಕೂಡ ಇದ್ರ ಚರ್ಚೆ ಆಯಿತಾ? ಅವ್ರು ಏನಾದ್ರು ಕೇಳಿದ್ರಾ ಈ ಥರ ಬದಲಾವಣೆ ಬಗ್ಗೆ? ಪೊಲಿಟಿಕಲ್ ಚರ್ಚೆ ಆಗಲೇ ಇಲ್ಲ, ಬಟ್ ಯಾರು ಕೂಡ ಚರ್ಚೆಗಳನ್ನ ಮಾಡಬಾರ್ದು, ಅದಕ್ಕೆ ಮಾಡಲಿಕ್ಕೆ ಒಂದು ವೇದಿಕೆ ಇದೆ, ಜೊತೆಗೆ ಹೈಕಮಾಂಡ್ ಇದೆ, ಅಲ್ಲಿ ಚರ್ಚೆ ಮಾಡಬೇಕು. ಅದನ್ನು ಆದಿ ಬೀದಿಗಳಲ್ಲಿ ಚರ್ಚೆ ಮಾಡೋದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ. ಸುರ್ಜೇವಾಲ ಅವರು ರಾಜ್ಯಕ್ಕೆ ಬರೋದಕ್ಕೆ ಪ್ರಮುಖ ಕಾರಣ ರಾಜು ಕಾಗೆ ಮತ್ತು B.R. ಪಾಟೀಲ್ ಅವರ ಹೇಳಿಕೆ. ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯ ಕೇಳುವಂಥದ್ದು ಏನಾದರೂ ಆಯಿತಾ? ತಮ್ಮಲ್ಲೂ ಕೂಡ ಆ ಥರದ ಸನ್ನಿವೇಶಗಳೇನು ಉದ್ಭವವಾಗಿತ್ತು ಅನ್ನುವಂಥ ರೀತಿಯಲ್ಲಿ ಏನಾದರೂ ಪ್ರಶ್ನೆ ಮಾಡಿದ್ರೆ ಹೇಗೆ ಅಂತ?